ಸೊ ಸರಿಯಾಗಿ 9 ಗಂಟೆಯ ಲೀಡನ್ನು ಒಂದ್ಸಲ ನೋಡ್ಕೊಂಬರೋಣ. ರಾಜ್ಯದ ಮತದಾರ ಯಾರ ಪರವಾಗಿ ಈಗ ಆರಂಭದ ಲೀಡನ್ನು ಕೊಟ್ಟಿದ್ದಾರೆ. ಸೊ 222 ಕ್ಷೇತ್ರಗಳಲ್ಲಿ 132ರ ಲೀಡ್ ಸಿಕ್ಕಿದೆ. ಒಂದ್ಸಲ ನೋಡ್ಕೊಂಬರೋಣ ಎಷ್ಟು ಕ್ಷೇತ್ರಗಳಲ್ಲಿ ಯಾರು ಲೀಡ್ ಇದ್ದಾರೆ. 38 ಕೇಂದ್ರಗಳು ಕೂಡ ಎರಡನೇ ಹಂತದ ಮತ ಎಣಿಕೆ ಈಗ ಮುಕ್ತಾಯ ಆಗಿದೆ. ಸೊ ರಾಜ್ಯದ 38 ಮತ ಎಣಿಕೆ ಕೇಂದ್ರಗಳಲ್ಲಿನ ಒಂದು ಸ್ಥಿತಿಯನ್ನು ನೋಡ್ತಾ ಇದ್ರೆ ನಮ್ಗೆ ಬಂದಿರತಕ್ಕಂಥ ಲೀಡ್ ನೋಡ್ತಾ ಇದ್ದಾರೆ. ರಾಜ್ಯದ 50 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಬಿಜೆಪಿ ಅರ್ಧ ಶತಕ ಬಾರಿಸಿದೆ. 61 ಸೀಟ್ಗಳಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ. ಹಾಗೆ ಅರ್ಧ ಶತಕದ ಅಂಚಿಗೆ ಕಾಂಗ್ರೆಸ್ ಬಂದು ನಿಂತಿದೆ. 25ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ JDS ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಸೊ 136 ಲೀಡ್ ನಮಗೆ ಸಿಕ್ಕಿದೆ. ಈಗ ಅದರಲ್ಲಿ ಬಬಲೇಶ್ವರದ MB ಪಾಟೀಲ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಹಾಗೆ GT ದೇವೇಗೌಡ ಚಾಮುಂಡೇಶ್ವರಲ್ಲಿ ಭಾರಿ ಮುನ್ನಡೆ ಕಾಯ್ಕೊಂಡಿದ್ದಾರೆ. ಚಾಮುಂಡೇಶ್ವರಲ್ಲಿ GT ದೇವೇಗೌಡ ನಾಗಲೋಟ ಸಿದ್ದರಾಮಯ್ಯಗೆ ಭಾರಿ ಆಘಾತ ಆಗಿದೆ, ಹಿನ್ನಡೆ ಆಗಿದೆ. ಸೊ ಚಾಮುಂಡೇಶ್ವರಲ್ಲಿ ಒಂದು ಹಿಂದುಳಿದ ಸಿದ್ದರಾಮಯ್ಯ ಸೊ ಹಿಂದುಳಿದಿದ್ದಾರೆ. ಎಲ್ಲಿ ಚಾಮುಂಡೇಶ್ವರಿಯಲ್ಲಿ ನಾಗಾಲೋಟದಲ್ಲಿ ಕೈ ಹಿಂದಿಕ್ಕಿದೆ ಕಮಲ. ಸೊ ನಾಗಾಲೋಟದಲ್ಲಿ ಬಿಜೆಪಿ ಎಲ್ಲರಿಗಿಂತ ಮುಂದಿದೆ. JDS 3ನೇ ಸ್ಥಾನದಲ್ಲಿದ್ದರೂ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದೆ. ಹಾಗೆ ಬಿಜೆಪಿ 61, ಕಾಂಗ್ರೆಸ್ ಈಗ ಹಾಫ್ ಸೆಂಚುರಿ ಬಾರಿಸಿದೆ. ಕಾಂಗ್ರೆಸ್ ಕೂಡ ಹಾಫ್ ಸೆಂಚುರಿ ಬಾರಿಸಿದೆ. ಬಿಜೆಪಿ 63, ಹಾಗೆ JDS 26, ಇತರರು 1. ಸೊ ಬಬಲೇಶ್ವರದ MB ಪಾಟೀಲ್ ಬಿಂದಾಸ್ ಆಗಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಚಾಮುಂಡೇಶ್ವರಿ ಚಕ್ರವ್ಯೂಹದಲ್ಲಿ ಈಗ GT ದೇವೇಗೌಡ ಭಾರಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಸೊ ಮತ್ತೊಂದು ಕಡೆ ರಾಮುಲು ಮೊಳಕಾಲ್ಮೂರಲ್ಲಿ ಹಿನ್ನಡೆ ಆಗಿದೆ ಅನ್ನೋಂಥ ಒಂದು ಮಾಹಿತಿ ಬರ್ತಾ ಇದೆ. ಗೊತ್ತಿಲ್ಲ, ಚೇಂಜ್ ಆಗ್ಬೋದು. ಆದರೆ ಬಹುತೇಕ ಬಿಗ್ ಫೈಟ್ ಕ್ಷೇತ್ರಗಳಲ್ಲಿ ಕುತೂಹಲ ಹಾಗೆ ಉಳ್ಕೊಂಡಿದೆ. ಮಲ್ಲಿಕಾರ್ಜುನ್ ಖರ್ಗೆ ಸೀಮೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ. ಹೈದರಾಬಾದ್ ಕರ್ನಾಟಕದಲ್ಲಿ ಹಿನ್ನಡೆ ಆಗ್ತಾ ಇದೆ. ಜೇವರ್ಗಿ, ಚಿತ್ತಾಪುರ, ಅಫ್ಜಲ್ಪುರದಲ್ಲಿ ಬಿಜೆಪಿ ಲೀಡ್ ಸಿಗ್ತಾ ಇದೆ. ಸೊ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಬಿಗಿ ಆದಂಥ ಒಂದು ಕೋಟೆ, ಭದ್ರಕೋಟೆ. ಜೇವರ್ಗಿಯ ಅಜಯ್ ಸಿಂಗ್, ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಹಿನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಅಫ್ಜಲ್ಪುರದಲ್ಲಿ MI ಪಾಟೀಲ್ಗೆ ಹಿನ್ನಡೆ ಆಗಿದೆ. ಸೊ ಈ 3 ಕ್ಷೇತ್ರಗಳಲ್ಲೂ ಕೂಡ ಬಂದಿರತಕ್ಕಂಥ ಲೀಡನ್ನು ನೋಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸೀಮೆ ಏನಿದೆ ಅದು ಕಲಬುರಗಿ ಆ ಭಾಗ, ಅಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಚಾಮುಂಡೇಶ್ವರಿ ಹೋಗೋಣ. ಅಲ್ಲಿ ಈಗ GT ದೇವೇಗೌಡರ ಪತ್ನಿ ಲಲಿತಾ ನಮ್ಮ ಜೊತೆಗಿದ್ದಾರೆ. ಲಲಿತಾ ಅವರು ಬಹಳ ಖುಷಿಯಾಗಿದ್ದಾರೆ, TV ನೋಡ್ತಾ ಇದ್ದಾರೆ. ಸೊ ಹೆಚ್ಚು ಕಮ್ಮಿ ನಿಮ್ಮ ಪತಿ ಈ ಚುನಾವಣೆಯ ಅಖಾಡದಲ್ಲಿ ಗೆದ್ದು ಹೊರಗೆ ಬರ್ತಾರೆ ಅಂತ ಹೇಳಿದಾಳೆ. ಲಲಿತಾ ಅವರೇ, GT ದೇವೇಗೌಡರು ಬಹಳ ಲೀಡಲ್ಲಿ ಇದ್ದಾರೆ, ಏನು ಅನ್ನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಮ್ಮ ಚಾಮುಂಡೇಶ್ವರಿ ಮತದಾರರಿಗೆ ಮತ್ತು ಎಲ್ರಿಗೂ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಸೊ ನೀವು ಅಂದ್ಕೊಂಡಿದ್ರೆ ಈ ಲೀಡ್ ಆರಂಭದಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ನೀವೆಲ್ಲರೂ ಕೂಡ? ಆರಂಭದಲ್ಲೇ GT ದೇವೇಗೌಡರು ಎಲ್ಲ ರೌಂಡಲ್ಲೂ ಕೂಡ ಲೀಡ್ ಪಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಅಂತ. ಯಾಕಂದರೆ ಸಿದ್ದರಾಮಯ್ಯ ವರ್ಸಸ್ GT ದೇವೇಗೌಡರು ನಿಮ್ಗೆ ಗೊತ್ತಿದೆ. GT ದೇವೇಗೌಡರು ಸಿದ್ದರಾಮಯ್ಯ ಇಬ್ಬರು ಕೂಡ ಒಂದು ಕಾಲದಲ್ಲಿ ಫ್ರೆಂಡ್ಸ್ ಆಗಿದ್ದವರು, ನಿಮ್ಮ ಮನೆಗೆ ಬರ್ತಿದ್ರು, ಎಲ್ಲರೂ ಒಟ್ಟಿಗಿದ್ದಂತರು. ಈ ಥರದ್ದು ಒಂದು ಚುನಾವಣೆ ಬರುತ್ತೆ ಅಂತ ನೀವು ನಿರೀಕ್ಷೆ ಮಾಡಿದ್ರಾ ಲಲಿತಾ ಅವರೇ? ಹೌದು. ಬೆಳಗ್ಗೆ ಎದ್ದು ಯಾವ ದೇವರ ಪೂಜೆ ಮಾಡಿದ್ರು GT ದೇವೇಗೌಡರು? ಏನು ಪೂಜೆ ಗೀಜೆ ಮಾಡಿದ್ರಾ ಜೋರಾಗಿ? ಚಾಮುಂಡೇಶ್ವರಿ ಹೌದು ಬೆಳಗ್ಗೆನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ಆಶೀರ್ವಾದ ಪಡ್ಕೊಂಡು ಬಂದ್ವಿ. ಹಾಗೆ ನಮ್ಮೂರಲ್ಲಿ ಈಶ್ವರ ದೇವಸ್ಥಾನ ಇದೆ, ಗುಂಗ್ರಾಲ್ ಚಿತ್ರದಲ್ಲಿ, ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಏನಾದ್ರು ಹರಕೆ ಗಿರ್ಕೆ ಹೊತ್ಕೊಂಡಿದ್ದೀರಾ? ಇಲ್ಲ ಏನಿಲ್ಲ, ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ತಾಯಿ ಆಶೀರ್ವಾದ ಮಾಡಿದ್ದಾಳೆ. ಓಕೆ ಥ್ಯಾಂಕ್ ಯು. TV ನೋಡ್ತಾ ಇರಿ. ಫಲಿತಾಂಶ ಬಂದ ತಕ್ಷಣ ಮತ್ತೆ ತಮ್ಮನ್ನು ಸಂಪರ್ಕ ಮಾಡ್ತೀವಿ. ಸ್ವೀಟ್ ಗೀಟ್ ಇಟ್ಕೊಂಡು ರೆಡಿಯಾಗಿರಿ. ದೆಹಲಿಯಿಂದ ನಮ್ಮ ಜೊತೆ ನಿಸ್ತುಲ್ ಹೆಬ್ಬಾರ್, ಹಿರಿಯ ಪತ್ರಕರ್ತೆ, ಹಿಂದೂ ಪತ್ರಿಕೆಯಲ್ಲಿ ಹಿರಿಯ ರಿಪೋರ್ಟರ್ ಆಗಿರ್ತಕ್ಕಂಥ ನಿಸ್ತುಲ್ ಹೆಬ್ಬಾರ್ ನಮ್ಮ ಜೊತೆ. ನಿಸ್ತುಲ್ ಹೆಬ್ಬಾರ್ ದೆಹಲಿಯಲ್ಲಿ ಕೂತ್ಕೊಂಡು